ಗಂಗಾ ನದಿಯಲ್ಲಿ ಇಂದು ಬಂದರೆ ಜನ್ಮ ನೀಡಿದ ಹಮಾನಲ್ಲವೇ. ಎಲ್ಲ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಬರಚುಕ್ಕಿ. ವಿಶ್ವನಾಥನು ತಂದೆಯಾದರೆ ಈ ಸಾಲಕ್ಸಿ ತಾಯಿಯಲ್ಲವೇ. ಸಕ್ಕತ್ತಾಗಿದೆ ನೋಡಿ, ಕಾರುಗಳು ಯಾವ ಥರ ಬರ್ತಾ ಇದೆಯೋ. ಎರಡು ಕಡೆಯಿಂದ ವಾಟ್ರ್ ಬರ್ತಾ ಇರುತ್ತೆ ನೋಡಿ, ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸುಟ್ಟೋಗಿದ್ದಂಗಿದೆ ಇದು, ಏನಾಯ್ತೋ ಗೊತ್ತಿಲ್ಲ. ಎಲ್ಲ ಹಸಿರಾಗಿದೆ ಈ ಕಡೆ, ಎಲ್ಲ ನೋಡಿದ್ರೂ. ಬೊಂಬೆ ನಗರ ಚನ್ನಪಟ್ಟಣನ ದಾಟ್ಕೊಂಡು ಎಷ್ಟೋ ದೂರ ಆದರೆ ಬಂದಿದ್ವಿ, ಮಳವಳ್ಳಿಯಿಂದ ದಾಟ್ಕೊಂಡು. ಇವಾಗ ವೆಲ್ಕಮ್ ಟು ಬರಚುಕ್ಕಿ. ಇಲ್ಲೇನು ಬೋರ್ಡ್ ಹಾಕೋರು ನೋಡಿ, ಡ್ರೈವ್ ಸ್ಲೋ ಆ್ಯಂಡ್ ಕೇರ್ಫುಲಿ ವೈಲ್ಡ್ ಅನಿಮಲ್ಸ್ ಮೇ ಕ್ರಾಸ್. ಅಂದರೆ ವೈಲ್ಡ್ ಅನಿಮಲ್ಸ್ ಇದಾವಂತೆ ಒಳಗಡೆ, ನಿಧಾನ ಹೋಗಿ ಅಂತ ಹೇಳ್ತವ್ರೆ. ಗಾಯ್ಸ್, ನಾನು ಬಂದ್ಬಿಟ್ಟು ಇವಾಗ ಕಾಡಲ್ಲಾದರೆ ಹೋಗ್ತಾ ಇದ್ದೀನಿ. ಅಂದರೆ ಈ ಒಂದು ಕಾಡಲ್ಲಿ ವೈಲ್ಡ್ ಅನಿಮಲ್ಸ್ ಇರ್ಬೋದು, ಏನಾದರೂ ಬರ್ಬೋದು. ಚಿರತೆ, ಒಂದು ಸಿಂಹ, ಆನೆಗಳಂತೂ ತುಂಬ ಇದಾವಂತೆ. ಅವರು ಹೇಳಿದ್ರು ಅವಾಗಲೇ ಬರಬೇಕಾದ್ರೆ. ಮತ್ತು ಜಿಂಕೆಗಳು ಎಲ್ಲ ಇದ್ದಾವೆ. ಯಾವುದಾದ್ರೂ ನಾವೇನಾದರೂ ಪ್ರಾಣಿಗಳಿಗೆ ಒಂದು ಪ್ರಾಬ್ಲಮ್ ಏನಾದರೂ ಕೊಟ್ಟರೆ ನಮಗೆ ಒಂದು ಕೇಸ್ ಆದರೆ ಆಗುತ್ತೆ ನಮ್ಮ ಮೇಲೆ. ಸೊ ಆ ಥರ ಒಂದು ಪ್ರಾಣಿಗಳಿಗೆ ಹಿಂಸೆ ಎಲ್ಲ ಒಂದು ಮಾಡಬಾರ್ದಿಲ್ಲಿ. ನೋಡಿ ಯಾವ ಥರ ಕಾಣಿಸುತ್ತೋ ಫಾರೆಸ್ಟ್. ನಮಗೆ ತುಂಬ ಅದ್ಭುತವಾಗಿದೆ ಇದೆ ರೋಡು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದರೆ ಸಿಗ್ತಾಯಿದೆ ನನಗೆ ಇವಾಗ ಚಿರತೆ ಬರಬೇಕು, ನಿಮಗೆ ತೋರಿಸ್ಬೇಕದು ಅಂದ್ಕೊಂಡಿದ್ದೀನಿ. ನೋಡೋಣ ಕಾಣಿಸುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಬಟ್ ಏನಾದರೂ ಚಿರತೆ ಬಂದರೆ ಅಷ್ಟೇ, ನನ್ನ ಕತೆ ಮುಗೀತು ಇಲ್ಲಿಗೆ. ನೆಕ್ಸ್ಟು ವೀಡಿಯೋ ಬರೋಲ್ಲ ಯಾಮ್ ಇನ್ಫಿನಿಟಿ ಚಾನಲಲ್ಲಿ ನೋಡ್ಕೊಳ್ಳಿ ಅಲ್ವಾ, ಆ ಥರ. ಬಟ್ ಅದು ಕಾಣಿಸಿದ್ರೂ ಏನೇನೋ ಮಾಡಬಾರ್ದು, ಯಾವ ಪ್ರಾಣಿ ಹಿಂಸೆನೋ ಆ ಥರ ಮಾಡಬಾರ್ದು. ಎಲ್ಲ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಬರಚುಕ್ಕಿ. ಇವಾಗ ನೀವು ನೋಡ್ತಾ ಇರೋದು ಬಂದುಬಿಟ್ಟು ಬರಚುಕ್ಕಿ ಒಂದು ವಾಟರ್ ಫಾಲ್ಸ್. ಇದು ಬಂದುಬಿಟ್ಟು 69 ಮೀಟರ್ಸ್ ಒಂದು ಆಳದಿಂದ ಆದರೆ ನೀರು ಬರುತ್ತೆ. ಸೊ ಮೇಯ್ನಾಗಿ ಬಂದುಬಿಟ್ಟು ಇದು ನಮ್ಮ ಏಷ್ಯಾ ಖಂಡದಲ್ಲೇ ಮೊದಲನೇ ಬಾರಿಗೆ ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ನ ಒಂದು ಜನ್ರೇಟ್ ಮಾಡಿದಂಥ ಒಂದು ಜಾಗ ಇದು. ಸೊ ಒಂದು ಶಿವನ ಸಮುದ್ರದ ಬಂದುಬಿಟ್ಟು ಅದು ಗಗನಚುಕ್ಕಿ ಅಂತ ಹೆಸರಿದೆ ಅದಕ್ಕೆ. ಸೊ ಅದು ಬಂದುಬಿಟ್ಟು 90 ಮೀಟ್ರ್ ಆದರೆ ಇದೆ. 90 ಮೀಟ್ರ್ ಒಂದು ಆಳದಿಂದ ಆದರೆ ಅದು ನೀರು ಬರುತ್ತೆ. ಇದು ಬಂದುಬಿಟ್ಟು ಒಂದು 69 ಮೀಟ್ರ್ ಆಳದಿಂದ ಆದರೆ ಒಂದು ನೀರು ಬರುತ್ತೆ. ಇದು ಮೇಯ್ನಾಗಿ ಬಂದುಬಿಟ್ಟು ಒಂದು ಕಾವೇರಿ ಒಂದು ನದಿಯಿಂದ ಹರ್ಕೊಂಡು ಈ ಥರ ಒಂದು ಬರುತ್ತೆ. ಸೊ ಆ ಕಾವೇರಿ ನೀರು ಬಂದುಬಿಟ್ಟು ಒಂದು KRS ಡ್ಯಾಮ್ಗಾದರೆ ಕನೆಕ್ಟ್ ಆಗಿರುತ್ತೆ. ಸೊ ಆ ಥರ ಒಂದು ಕೊಡಗುಗಾದರೆ ಅದು ಕನೆಕ್ಟ್ ಆಗಿರುತ್ತೆ. ಸೊ ಆ ಥರ ಹೋಗ್ತಾ ಇರುತ್ತೆ. ಸೊ ಇದು ಮೇಯ್ನಾಗಿ ಬಂದುಬಿಟ್ಟು ಒಂದು ಇಲ್ಲಿಂದ ಹೋಗುವಂತಹ ನೀರು ಆ ಕಡೆಯಿಂದ ಹರ್ಕೊಂಡು ಒಂದು ಶಿವನ ಸಮುದ್ರ ಬಳಿ ಹೋಗುತ್ತೆ. ಸೊ ಅಲ್ಲಿ ಒಂದು ಟರ್ಬೈನ್ಸ್ನ ಹಾಕಿರ್ತಾರೆ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ದು. ಸೊ ಆ ಟರ್ಬೈನ್ಸ್ ಮುಖಾಂತರ ನೀರು ಮೇಲಿಂದ ಒಂದು ಧುಮುಕಿದಾಗ ಒಂದು ಫಾಸ್ಟಾಗಿ ಒಂದು ಟರ್ಬೈನ್ಸು ಒಂದು ತಿರುಗೋ ಕಾರಣದಿಂದ ಒಂದು ಎಲೆಕ್ಟ್ರಿಸಿಟಿ ಅನ್ನೋದು ಜನ್ರೇಟ್ ಆಗುತ್ತೆ. ಸೊ ಈ ಎಲೆಕ್ಟ್ರಿಸಿಟಿ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಒಂದು KGFಗೆ ಆದರೆ ಹೋಗುತ್ತೆ. ಇದು ಎಲೆಕ್ಟ್ರಿಸಿಟಿ ಮೊದಲನೇ ಬಾರಿಗೆ ಒಂದು ಪರ್ಮಿಷನ್ ಕೊಡ್ತಾರೆ. ಏನಕ್ಕಂದರೆ ಅಲ್ಲಿ ಗಣಿ ಒಂದು ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಕೊಟ್ಟಿರ್ತಾರೆ. ಮತ್ತು ಇದು ಬಂದುಬಿಟ್ಟು ಒಂದು 450 ಫೀಟು ಒಂದು ಆಳದಲ್ಲಿ ಅಷ್ಟು ಫಾಸ್ಟಾಗಿ ಒಂದು ನೀರು ಬಿದ್ದರೆ ಒಂದು 4500 ಒಂದು ಕಿಲೋವ್ಯಾಟ್ ಅಷ್ಟು ಪವರ್ ಅನ್ನೋದು ಜನ್ರೇಟ್ ಆಗುತ್ತೆ ಪರ್ ಒನ್ ಟೈಮ್ಗೆ. ಸೊ ಅಷ್ಟನ್ನೆಲ್ಲ ಒಂದು ಮಾಡಿದ್ದಾರೆ. ಇನ್ನು ಕೆಳಗಡೆ ಕಾದರೆ ಇದೆ ಜಾಗ, ಬಟ್ ಇಲ್ಲಿ ಕ್ಲೋಸ್ ಆದರೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ವೈಲ್ಡ್ ಅನಿಮಲ್ಸ್ ಇರ್ತವೆ. ಸೊ ಅದಕ್ಕೋಸ್ಕರ ಅಂತಲೇ ಒಳಗಡೆ ಕ್ಲೋಸ್ ಮಾಡಿದ್ದಾರೆ ಈ ಜಾಗ. ಸೊ
ಇದರಿಂದ ನಾವು ಇದನ್ನು ಮುಟ್ಕೋಬಾರ್ದು. ಇದು ಕರೆಂಟ್ ಇರುತ್ತಲ್ವ ಸರ್, ಇದು ಪವರ್ ಇರುತ್ತೆ ಇದು. ಸೊ ಇದರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಯಾಕಂತ ಹೇಳಿದ್ರೆ ಮೇಯ್ನಾಗಿ ಯಾರು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಒಂದು ಫೆನ್ಸಿಂಗನ್ನು ಹಾಕಿದ್ದಾರೆ. ಒಳಗಡೆ ಆನೆಗಳೆಲ್ಲ ಇರ್ತಾವಲ್ವ, ತುಂಬ ವಾಟರ್ ಫಾಲ್ಸ್ ಆದರೆ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ಒಂದೇ ಕಾಣಿಸಲ್ಲ, ತುಂಬ ಈ ಕಡೆಯಿಂದ ಎಲ್ಲ ಒಂದು ಕಾವೇರಿ ನದಿಯಿಂದನೇ ಬರುತ್ತೆ ಇದು ಎಲ್ಲ ನೀರು. ಮೊದಲು ಬೋಟಿಂಗ್ ಎಲ್ಲ ಒಳಗಡೆನೇ ಇತ್ತು, ಸಿನಿಮಾ ಶೂಟಿಂಗ್ಗಳೆಲ್ಲ ಮಾಡ್ತಾಯಿದ್ರು. ಸೊ ಇವಾಗ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಕೋತಿ ನೋಡಿ ಗೈಸ್ ಯಾವ ಥರ ಇದೆಯೋ. ಫುಲ್ಲು ತಂಪು. ನೋಡಿ ಗೈಸ್, ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಲ್ಲೊಂದು ಸುಂದರ ತೋಟವಿದೆ, ಅಲ್ಲಿ ನೂರಾರು ಹೂಗಳ ಸಾಲು ಇದೆ. ಇಲ್ಲೊಂದು ಪ್ರೀತಿಯ ಹಾಡು ಇದೆ, ಇಲ್ಲಿ ನೆತ್ತರು ನೆಚ್ಚಿನ ಸಾಲು. ಎಲ್ಲ ಸಾಲಲ್ಲೂ ಇಣುಕೋ ಅಕ್ಷರ ನಿಂದೇನ. ಯಾಕ್ರಲ್ಲೋ ಸಾಂಗ್ ಏನು ಇಷ್ಟ ಆಗಿಲ್ಲೋ ಆ ಥರ ನಗ್ತಾ ಇದ್ದೀರಾ? ಬರೋದು ಮನೆಯಲ್ಲಿ ಕೂತ್ಕೊಂಡು ಏನಾರ ಮಾಡ್ತೀರಿ? ಯಾವಾಗಲೂ ಆ ಥೈಲ್ಯಾಂಡ್ ವೀಡಿಯೋಸು, ಆ ಪಟಾಯಿ ವೀಡಿಯೋಸು ಅದೇ ನೋಡ್ತಾ ಇರ್ತೀರಾ. ಈ ನಡುವೆ ನೋಡ್ತಾ ಇದ್ದೀನಿ ಮಿಲಿಯನ್ ಗಟ್ಟೆ ಲೈಕ್ಗಳಾದ್ರೆ ಹೋಗ್ತಾ ಇದೆ. ಬರೀ ಆ ಕ್ರಿಯೇಟರ್ಸ್ ಎಲ್ಲ ಪಟಾಯದಲ್ಲೇ ಇದ್ದಾರೆ, ಏನಾರ ಮಾಡ್ತಿದ್ದಾರೆ ಅಂತ ವೀಡಿಯೋಸ್ ನೋಡಿದ್ರಲ್ರ. ಕರ್ನಾಟಕದಲ್ಲಿ ಇದು ಪ್ಲೇಸ್ ಇದೆ ಅಂತ ಗೊತ್ತೇನೋ ನಿಮ್ಗೆ ಏನಾದರೂ? ಗೈಸ್, ಇವತ್ತು ನಾನು ಬಂದುಬಿಟ್ಟು ಒಂದು ಏಷ್ಯಾ ಖಂಡದಲ್ಲೇ ಮೊದಲನೇ ಬಾರಿಗೆ ಒಂದು ಎಲೆಕ್ಟ್ರಿಸಿಟಿ ಒಂದು ಮಾಡಿದಂತಹ ಒಂದು ಪ್ಲೇಸ್ ಬಗ್ಗೆ ಬಂದಿದ್ದೀನಿ. ಅದು ಬಂದುಬಿಟ್ಟು ಶಿವನ ಸಮುದ್ರ. ಸೊ ಮಾಡಿ ಚೆನ್ನಾಗಿದೆ ನೋಡಿ ಪ್ಲೇಸು. ಇಂಥ ಪ್ಲೇಸ್ ಅದನ್ನು ಸುತ್ತಿ ನೀವು ಬರೀ ಆ ವೀಡಿಯೋಸ್ ಆದರೆ ನೋಡಬೇಡ ಅಂತ ವೀಡಿಯೋಸು ನೋಡಿ. ಗೈಸ್, ಕೋತಿ ಯಾವ ಥರ ಕೂತ್ಕೊಂಡಿದ್ಯೋ, ಭಯ ಇಲ್ಲ ಏನೂ ಇಲ್ಲ. ಫಾಲ್ಸ್ ಕೆಳಗಡೆ ನೋಡಿ ಯಾವ ಥರ ನೀರು ಹರಿತಾ ಇದೆಯೋ, ಬಿಟ್ಟರೆ ಬಿದ್ದೋಗುತ್ತೆ. ನೋಡಿ ಯಾವ ಥರ ಕೂತ್ಕೊಂಡಿದ್ಯೋ. ಅವ್ನು ನಾನು ಪೆದ್ದ ಏನಪ್ಪ ಈಗ ನಿನ್ನ ಕತೆ? ಓಕೆ, ಏನಯ್ಯ? ಒಂದು ನಿಮಿಷ ನಾನು ಪೆದ್ದ. ಗಂಗಾ ನದಿಯಲ್ಲಿ ಇಂದು ಬಂದರೆ ಜಲುಮ ನೀಡಿದ ಹಮಾನಲ್ಲವೇ. ನಮಸ್ಕಾರ. ಶುಗರ್ ಕೇನ್ ಮಷಿನ್ ನೋಡಿದ್ರೆ ಎಲ್ಲಾದರೂ? ಹೈ ಗಾಯ್ಜ್, ನೋಡಿ ಶುಗರ್ ಕೇನ್ ಮಷಿನ್ ಯಾವ ಥರ ಕಾಣಿಸುತ್ತೋ. ಒಂದು ಶುಗರ್ ಕೇನನ್ನು ಒಂದು ಮಧ್ಯದಲ್ಲಿ ಮಧ್ಯದಲ್ಲಿ ಆ ಥರ ಹಾಕೋದ್ರಿಂದ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಶುಗರ್ ಕೇನ್ ಬರ್ತಾಯಿದ್ವು. ಎಷ್ಟು ಬಾರಿ ಹಣ ಹಾಕ್ಬೇಕಿದನ್ನು? 6 ಟೈಮ್ಸಾ? ನೋಡಿ 6 ಬಾರಿ ಅಂತ ಹಾಕೋದಿದ್ದು. ಈ ಥರ 6-7 ಬಾರಿ ಹಾಕೋದ್ರಿಂದ ಎಲ್ಲ ಒಂದು ಆ ರಸ ಎಲ್ಲ ಅದು ಕ್ಲೀನಾಗಿ ಅದ್ರಾಗ ನೋಡಿ ಕೆಳಗಡೆ ಬಂದುಬಿಡುತ್ತೆ ಆ ಥರ. ಸೊ ಅದು ಹಾಕಿದ ತಕ್ಷಣ ಆ ಥರ ಗ್ಲಾಸಲ್ಲಿ ಹಾಕಿ ಒಂದು ಫಿಲ್ಟ್ರ್ ಮಾಡಿ ಕೊಡ್ತಾರೆ. ಎಷ್ಟು ಹಣ? 20 ರುಪೀಸ್ ಒಂದು ಗ್ಲಾಸ್ ಇರುತ್ತಂತೆ, 30 ರುಪೀಸ್ ಒಂದು ಗ್ಲಾಸ್ ಇರ್ತಂತೆ. ನಿಮಗೆ ಆ ಥರ ಒಂದು ಲೋಟದಲ್ಲಿ ಫಿಲ್ಟ್ರ್ ಮಾಡಿ ಕೊಡ್ತಾರೆ. ಐಸ್ ಕ್ಯೂಬ್ಸು ಬೇಕಂದ್ರೆ ಹಾಕ್ಕೊಡ್ತಾರೆ, ಇಲ್ಲಾಂದರೆ ಇಲ್ಲ ಬೇಕಂದರೆ ಹಾಕ್ಕೋಬೋದು. ಮತ್ತು ಇದು ಬಂದುಬಿಟ್ಟು ಯಾವುದೇ ಥರ ಶುಗರ್ ಹಾಕಲ್ಲ ಬೋ, ಎಲ್ಲ ಶುಗರ್ ಹಾಕಿರ್ತೀರ ಅಂದ್ಕೊಂಡಿರ್ಬೋದು. ಶುಗರ್ ಏನು ಹಾಕಲ್ಲ ನೋಡಿ, ನಿಮ್ಮ ಮುಂದೆನೇ ಹಾಕಿ ಕೊಡ್ತವ್ರೆ. ನ್ಯಾಚುರಲ್ಲು, ಶುಗರ್ ಏನಿರಲ್ಲ. ಕುಡೀರಿ, ಟ್ರೈ ಮಾಡಿ ನೋಡಿ ಶುಗರ್ ಕೇನ್ ಯಾವ ಥರ ಇದೆಯೋ ಆ ಥರ ಹಾಕಿರ್ತಾರೆ, ನಿಮ್ಗೆ ಕೊಡ್ತಾರೆ. ಅದು ಎಕ್ಸ್ಟ್ರಾ ಶುಗರ್ ಹಾಕಿಲ್ಲ ಅಂದ ತಕ್ಷಣ ಸಿಹಿ ಇಲ್ಲ ಅಂದ್ಕೊಬಿಡಿ. ಶುಗರ್ ಕೇನ್ ಅಂದರೆ ಶುಗರ್ ಅಲ್ವಾ, ಇರುತ್ತೆ, ಸಿಹಿಯಾಗೇ ಇದೆ, ಸೂಪರಾಗಿದೆ, ಕುಡಿಯೋಕ್ಕೆ ಸಕ್ಕತ್ತಾಗಿದೆ ಗೈಸ್.